ನಾನು ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಫಿಶ್ ಸಾಂಬಾರು ಹೇಗೆ ಅಂತ ಮಾಡೋದನ್ನ ಹೇಳ್ಕೊಡ್ತೀನಿ. 10 ನಿಮಿಷದಲ್ಲಿ ಮಾಡ್ಕೊಬೋದು. ಮುದ್ದೆ, ಅನ್ನ ಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೈಸಿಗೆಲ್ಲ. ನಾನಿಲ್ಲಿ ಫಿಶ್ನ ತೊಗೊಂಡಿದ್ದೀನಿ. ಒಂದು 1/2 kg ಅಷ್ಟು ತಲೆ ಮತ್ತು ಮಾಮೂಲಿ ಇದೆಲ್ಲ ಬರುತ್ತಲ್ಲ ಫಿಶ್ ತೊಗೊಂಡಿದ್ದೀನಿ. ಮತ್ತು ಫಿಶ್ಗೆ ಬೇಕಾಗಿರೋ ಮಸಾಲೆ ಎಲ್ಲ ಇಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಮತ್ತು ಶುಂಠಿ ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಸಾಂಬಾರು ಪೌಡರು. ಸಾಂಬಾರು ಪೌಡ್ರನ್ನ ನೀಟಾಗಿ ಮಿಕ್ಸಿ ಜಾರ್ ಮಾಡಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಮಸಾಲೆ ಇಟ್ಕೊಂಡು ಒಂದು ಪಾತ್ರೆ ಕಾಯಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಜಾಸ್ತಿ ಹಾಕ್ಬಾರ್ದು. ಫಿಶ್ ಹಾಕಿದ ತಕ್ಷಣ ಆಯಿಲ್ ಬಿಟ್ಕೊಳ್ಳುತ್ತೆ. ಅದು ಸ್ವಲ್ಪ ಎಣ್ಣೆ ಹಾಕಿ, ಆದಷ್ಟು ಕಮ್ಮಿ ಎಣ್ಣೆ ಯೂಸ್ ಮಾಡಿ, ಈರುಳ್ಳಿ ಫ್ರೈ ಆಗೋಷ್ಟು ಮಾತ್ರ. ಆನಿಯನ್ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಹಾಕಿ ಕನ್ಸಿಸ್ಟೆನ್ಸಿ ನೀರಿಗೆ ಎಷ್ಟು ಬೇಕೋ ಆದಷ್ಟು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಸಾಂಬಾರು ಕುಡಿಯೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಆಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಮಸಾಲೆ ರುಬ್ಬಿಟ್ಕೊಂಡದೆಲ್ಲ ಹಾಕಿ 1-2 ಕುದಿ ಚೆನ್ನಾಗಿ ಸಾಂಬಾರು ಬೆಂದ ಆದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಸಾಂಬಾರೆಲ್ಲ ಟೇಸ್ಟ್ ಬಂದಾದಮೇಲೆ ಸ್ಟವ್ನ ಕಮ್ಮಿ ಉರಿಲಿಟ್ಕೊಂಡು ಫಿಶ್ನ ಹಾಕ್ತಾಯಿದ್ದೀನಿ. ಫಿಶ್ ಹಾಕಾದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು. ಅದು ತುಂಬ ಬಾಯ್ಲ್ ಆದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಮ್ಯಾಕ್ಸಿಮಮ್ ಅಂದರೆ ಒಂದು 2 ನಿಮಿಷ, 2-3 ನಿಮಿಷ ಅಷ್ಟೇ ಬೇಯಿಸಿದ್ರೆ ತುಂಬ ಸಿಂಪಲ್ಲಾಗಿರೋ ಫಿಶ್ ಸಾಂಬಾರು ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಹುಣಸೆಹಣ್ಣು ಹಾಕಿರೋದಕ್ಕೂ ಅದಕ್ಕೂ ಮುದ್ದೆ ಜೊತೆ ರೈಸ್ ಜೊತೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.